Good morning, everybody. Last class we had discussed about in technical terms in drawing circle ಅಂದ್ರೇನು, segment ಅಂದ್ರೇನು, diameter ಅಂದ್ರೇನು, circumference of the circle ಅಂದ್ರೇನು, tangent ಅಂದ್ರೇನು, diameter ಅಂದ್ರೇನು, ಅದರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. Today we are discussing about in lettering. Lettering ಅಂದರೆ ಏನು? ವಾಟ್ ಇಸ್ ಲೆಟ್ರಿಂಗ್? ಇಂಜಿನಿಯರ್ ಡ್ರಾಯಿಂಗಲ್ಲಿ ಲೆಟ್ರಿಂಗ್ ಕೆಲಸ ಏನು ಇರುತ್ತೆ, ಇದ್ರ ಕೆಲಸ ಏನು, ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಲೆಟ್ರಿಂಗ್ ಈಸ್ ಎ ರೈಟಿಂಗ್ ಆಫ್ ನೋಟ್ಸ್, ಟೈಟಲ್, ಸಬ್ ಟೈಟಲ್, ಮಾರ್ಕಿಂಗ್ ಡೈಮೆನ್ಷನ್ ಅಂಡ್ ಅದರ್ ಇಂಪಾರ್ಟೆಂಟ್ ಡೀಟೇಲ್ಸ್ ಆನ್ ಡ್ರಾಯಿಂಗ್ ಈಸ್ ಕಾಲ್ಡ್ ಲೆಟ್ರಿಂಗ್. ಅಪಾರ್ಟ್ ಫ್ರಮ್ ದಿ ಗ್ರಾಫಿಕಲ್ ಎಲಿಮೆಂಟ್ಸ್, ಈ ಚಿತ್ರಗಳನ್ನ ಬಿಟ್ಟು, ಅಪಾರ್ಟ್ಸ್ ಫ್ರಮ್ ದಿ ಗ್ರಾಫಿಕಲ್ ಚಿತ್ರಗಳನ್ನ ಬಿಟ್ಟು ಉಳಿದಿದ್ದೆಲ್ಲ ಕೆಳಗಡೆ ಟೈಟ್ಲು, ಸಬ್ ಟೈಟ್ಲು ಅದೆಲ್ಲ ಬರಿತೀವಲ್ಲ, ಅದಕ್ಕೆಲ್ಲ ಯೂಸ್ ಮಾಡ್ತೀವಿ. ಲೆಟ್ರಿಂಗ್ ಈಸ್ ಆಲ್ಸೋ ಪಾರ್ಟ್ ಆಫ್ ದಿ ಇಂಜಿನಿಯರಿಂಗ್. ಲೆಟ್ರಿಂಗ್ ಅನ್ನೋದು ಒಂದು ಈ ಇಂಜಿನಿಯರಿಂಗ್ ಡ್ರಾಯಿಂಗಿನ ಒಂದು ಭಾಗ. ಲೆಟ್ರಿಂಗ್ ಅನ್ನೋದೇನು ಇಂಜಿನಿಯರಿಂಗ್ ಡ್ರಾಯಿಂಗಿನ ಒಂದು ಭಾಗ. ಡ್ರಾಯಿಂಗ್ ವಿಚ್ ಇಂಪ್ರೂವ್ಸ್ ದ ಲೇಬಿಲಿಟಿ ಅಂಡ್ ಅಪಿಯರೆನ್ಸ್ ಆಫ್ ದಿ ಡ್ರಾಯಿಂಗ್. ಡ್ರಾಯಿಂಗು ಹಾಕಿದ್ಮೇಲೆ ಅದು ಒಂದು ರೂಪ ಕಾಣಬೇಕಂದ್ರೆ, ಅದೊಂದು ಚಂದವಾಗಿ ಕಾಣಬೇಕಂದ್ರೆ ನಾವು ಡ್ರಾಯಿಂಗ್ ಎಷ್ಟು ಮುಖ್ಯನೋ ಲೆಟ್ರಿಂಗ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಲೆಟ್ರಿಂಗ್ ಶುಡ್ ಬಿ ಪರ್ಫೆಕ್ಟ್ಲಿ ಲೆಜಿಬಲ್, ಯೂನಿಫಾರ್ಮ್ ಆ್ಯಂಡ್ ಕ್ಲಿಯರ್. ಕರೆಕ್ಟಾಗಿರಬೇಕು, ಯೂನಿಫಾರ್ಮ್ ಆಗಿರಬೇಕು, ಕ್ಲಿಯರ್ ಆಗಿರಬೇಕು. ಫಾರ್ ದಿ ಲೆಟ್ರಿಂಗ್ ವರ್ಕ್, ಅಪಾರ್ಟ್ ಫ್ರಮ್ ದ ಪೆನ್ಸಿಲ್, ನೋ ಇನ್ಸ್ಟ್ರೂಮೆಂಟ್ should be used and it should be done free and with speed. ಲೆಟ್ರಿಂಗ್ ಅನ್ನೋದು ನೋಡ್ರಿ, ಫಾರ್ ವರ್ಕ್ ಅಪಾರ್ಟ್ ಫ್ರಮ್ ದ ಪೆನ್ಸಿಲ್ ಅಂತ, ಪೆನ್ಸಿಲ್ ಇಲ್ದಂಗೆ ನೋ ಇನ್ಸ್ಟ್ರೂಮೆಂಟ್ ಶುಡ್ ಬಿ ಯೂಸ್ಡ್ ಅಂಡ್ ಇಟ್ ಶುಡ್ ಬಿ ಡನ್ ಫ್ರೀ ಹ್ಯಾಂಡ್ ವಿತ್ ಸ್ಪೀಡ್. ಹಂಗಾಗಿ ನಾವು ಲೆಟ್ರಿಂಗ್ ಪ್ರಾಕ್ಟೀಸ್ ವೆರಿ ವೆರಿ ಇಂಪಾರ್ಟೆಂಟ್. ಲೆಟ್ರಿಂಗ್ ಶುಡ್ ಬಿ ರ್ಯಾಪಿಡ್ ಎಕ್ಸಿಕ್ಯೂಷನ್. ಆಮೇಲೆ ಮೋಸ್ಟ್ಲಿ ಕ್ಯಾಪಿಟಲ್ ಲೆಟರ್ಸನ್ನು ನಾವು ಅಪ್ಪರ್ ಕೇಸ್ ಅಂತ ಕರಿತೀವಿ. ಆಮೇಲೆ ಆರ್ ಯೂಸ್ಡ್ ಇನ್ ಸೇಮ್ ಕೇಸಸ್. ಸ್ಮಾಲ್ ಲೆಟರ್ಸ್, ಲೋಯರ್ ಕೇಸ್, ಸ್ಮಾಲ್ ಲೆಟರ್ಸ್ ಆರ್ ಆಲ್ಸೋ ಯೂಸ್ಡ್ ಫಾರ್ ರಿಕ್ವೈರ್ಮೆಂಟ್. ಎಲ್ಲ ಬೇಕಿದ್ರೆ ಲೋಯರ್ ಕ್ಲಾಸನ್ನು ನಾವು ಲೋಯರ್ ಕೇಸ್ ಈ ಲೆಟ್ರಿಂಗನ್ನು ಯೂಸ್ ಮಾಡ್ತೀವಿ. ಅಪ್ಪರ್ ಕೇಸ್ ಅಂದರೆ ಅದೇ ಏನು ಬಿಗ್ ಲೆಟರ್ಸ್ ಅಂತ ಕರಿತೀವಲ್ಲ, ಬಿಗ್ ಲೆಟರ್ಸ್ ಅಂಡ್ ಸ್ಮಾಲ್ ಲೆಟರ್ಸ್, ಅದು ಕ್ಯಾಪಿಟಲ್ ಲೆಟರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಸಿಂಗಲ್ ಸ್ಟ್ರೋಕ್ ಲೆಟರ್ಸ್ ಆರ್ ಸಿಂಪಲೆಸ್ಟ್ ಫಾರ್ಮ್ ಲೆಟರ್ಸ್ ಅಂಡ್ ಜನರಲಿ ಯೂಸ್ಡ್ ಇಂಜಿನಿಯರಿಂಗ್ ಡ್ರಾಯಿಂಗ್. ಸಿಂಗಲ್ ಸ್ಟ್ರೋಕ್ ಅಂದರೆ ಸಿಂಪಲೆಸ್ಟ್, ನಾರ್ಮಲ್ ಬರಿತೀವಲ್ಲ ನೀಟಾಗಿ, ಅದನ್ನೇ ಸಿಂಗಲ್ ಸ್ಟ್ರೋಕ್. ಇನ್ ಸಿಂಗಲ್ ಸ್ಟ್ರೋಕ್ ಲೆಟರ್ ಇಸ್ ಎ ಯೂನಿಫಾರ್ಮ್ ಥಿಕ್ನೆಸ್, ಯಾವುದೋ ಒಂದು ಯೂನಿಫಾರ್ಮ್ ಥಿಕ್ನೆಸ್ ಆಫ್ ದಿ ಲೈನ್ ಲೆಟರ್ ಶುಡ್ ಬಿ ಅಪ್ಟೈನ್ಡ್ ಇನ್ ಸಿಂಗಲ್ ಸ್ಟ್ರೋಕ್ ಪೆನ್ಸಿಲ್. ನಾವು ಸಿಂಗಲ್ ಆಗಿ ನೀಟಾಗಿ ಬರೆಯೋದನ್ನ ಸಿಂಗಲ್ ಸ್ಟ್ರೋಕ್ ಅಂತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ದ ಬ್ಯೂರೋ ಆಫ್ ದ ಇಂಡಿಯನ್ ಸ್ಟ್ಯಾಂಡರ್ಡ್ IS 9609/1983 ಹ್ಯಾಸ್ ರೆಕಮೆಂಡೆಡ್ ಆಫ್ ದಿ ಯೂಸ್ ಆಫ್ ವರ್ಟಿಕಲ್ ಆ್ಯಂಡ್ ಇನ್ಕ್ಲೈನ್ಡ್ ಲೈನ್. ಎರಡು ಥರ ಲೈನ್ಗಳನ್ನ ಯೂಸ್ ಮಾಡ್ತೀವಿ. ವರ್ಟಿಕಲ್ ಲೆಟರ್ಸ್ ಆ್ಯಂಡ್ ಇನ್ಕ್ಲೈನ್ಡ್ ಲೆಟರ್ಸ್ ಎರಡನ್ನ ಯೂಸ್ ಮಾಡಿ. ನಾರ್ಮಲಿ ದಿ ಹೈಟ್ ಟು ವಿಡ್ತ್ ರೇಷಿಯೋ ಈಸ್, ನಾರ್ಮಲ್ ಆಗಿ ನಾವು ಹೈಟು ಮತ್ತು ವಿಡ್ತು ರೇಷಿಯೋ ಏನಾಗಿರ್ತದಪ್ಪ ಅಂದರೆ 7:5 ಅಂದರೆ 7:5 ಅಂದರೆ 7:5 ಅಂದರೆ 35 mm ಹೈಟು, 25 mm ವಿಡ್ತಿರುತ್ತೆ ಫಾರ್ ದಿ ಆಲ್ ಆಲ್ಫಾಬೆಟ್ಸ್. ಎಕ್ಸ್ಪೆಕ್ಟ್ I, J, L, M ಆ್ಯಂಡ್ W ಇವು ಬಿಟ್ಟು ಅವು ಮಾತ್ರ 7:4 ಆಗುತ್ತೆ. ಫಾರ್ ಆಲ್ ನಂಬರ್ಸ್ ಎಕ್ಸ್ಪೆಕ್ಟ್ 1 ಅದ್ರಾಗೆ ಸೇರ್ಕೊಳ್ಳಲ್ಲ. ಟೈಪ್ಸ್ ಆಫ್ ಸಿಂಗಲ್ ಸ್ಟ್ರೋಕ್ ಲೆಟರ್ಸ್ ಇನ್ ವರ್ಟಿಕಲ್ ಲೆಟರ್ಸ್ ಆ್ಯಂಡ್ ಇನ್ಕ್ಲೈನ್. ಟೈಪ್ಸ್ ಆಫ್ ಸಿಂಗಲ್ ಸ್ಟ್ರೋಕ್ ಲೆಟರ್ಸ್, ಅದು ಟೈಪ್ಸ್ ಆಫ್ ಸಿಂಗಲ್ ಸ್ಟ್ರೋಕ್ ಲೆಟರ್ಸಲ್ಲಿ ವರ್ಟಿಕಲ್ ಲೆಟರ್ಸು ಆ್ಯಂಡ್ ಇನ್ಕ್ಲೈನ್ ಲೆಟರ್ಸು ಬರ್ತದೆ. ಟೈಪ್ಸ್ ಆಫ್ ಸಿಂಗಲ್ ಸ್ಟ್ರೋಕ್ ಲೆಟರ್ಸಲ್ಲಿ ವರ್ಟಿಕಲ್ ಲೆಟರ್ಸು ಆ್ಯಂಡ್ ಇನ್ಕ್ಲೈನ್ ಲೆಟರ್ಸು ಬರ್ತದೆ. ಓಕೆನಾ? ವರ್ಟಿಕಲ್ ಲೆಟರ್ಸ್ ಅಂದರೆ the lettering in which the direction alphabets and number are vertically upward is known as vertical. ಸೇಮ್ ಈಗ ನಾವು ಮಾಮೂಲಾಗಿ ಬರಿತೀವಲ್ಲ ಅದೇ ಈ ವರ್ಟಿಕಲ್ ಆಗಿ ಇಲ್ಲಿ ಇದೆಯಲ್ಲ, ಇದು ವರ್ಟಿಕಲ್ ಅಂದರೆ ಇದನ್ನು ವರ್ಟಿಕಲ್.
This vertical, upward is known as vertical letters. And inclined letters. Inclined alphabets and numbers are drawn at a angle of 15 degree. 15 degree angle ಆಗಿ ಸ್ವಲ್ಪ ಈ ಥರ ಬೆಂಡ್ ಆಗಿರ್ತದೆ. ಸ್ವಲ್ಪ ಈ ಥರ ಬೆಂಡ್ ಆಗಿರುತ್ತೆ. 15 degree ರೈಟ್ ಸೈಡ್ಗೆ 15 degree ಬೆಂಡ್ ಆಗಿರುತ್ತೆ. ಆರ್ inclination of 75 degree of the horizontal. 75 degree inclination ಆಗಿ ಫ್ರಮ್ ರೈಟ್ ಟುವರ್ಡ್ಸ್ ಲೆಫ್ಟ್ ಈ ಕಡೆಗೆ ಹಿಂಗೆ ಓರೆ ಆಗಿರುತ್ತೆ. ಈ ಥರ ಓರೆ ಆಗಿರುತ್ತೆ. ಈ ಥರ ಓರೆ ಆಗಿರುತ್ತೆ. inclination left as for recommended BIS, British International Standard ಅಂತ. BIS, British International Standard. That is inclined letter. ಸ್ಟ್ಯಾಂಡರ್ಡ್ ಹೈಟ್ ಆ್ಯಂಡ್ ವಿಡ್ತ್ ಅಂತ ಕೇಳ್ತಾನೆ. ಸ್ಟ್ಯಾಂಡರ್ಡ್ ಹೈಟ್ ಆ್ಯಂಡ್ ವಿಡ್ತ್ ಬಂದ್ಬಿಟ್ಟು ಅದು ಸ್ಟ್ಯಾಂಡರ್ಡ್ ದ ವಿಡ್ತ್ ಆಫ್ ದಿ ಲೆಟರ್ಸ್ ಆ್ಯಂಡ್ ನಂಬರ್ಸ್ ಡಿಪೆಂಡಿಂಗ್ ಆಫ್ ದಿ ಇಟ್ಸ್ ಹೈಟ್ ಡಿಪೆಂಡಿಂಗ್ ಆಫ್ ದಿ ಇಟ್ಸ್ ಹೈಟ್. ದ ರೇಂಜ್ ಆಫ್ ದಿ ಸ್ಟ್ಯಾಂಡರ್ಡ್ ಹೈಟ್ ಆಫ್ ದಿ lettering as for IS progressive ratio is √2, value of √2 1.414. they are ಇದೊಂದು ಸ್ಮಾಲ್ ಕ್ಯಾಲ್ಕುಲೇಷನ್ ಇರುತ್ತೆ. ಅದನ್ನು ನೋಡಿಬಿಟ್ಟು ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ. 14 and 20 mm ಬರುತ್ತೆ. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ 14 and 20 mm ಬರುತ್ತೆ. ದಿಸ್ ಟು ಸ್ಟ್ಯಾಂಡರ್ಡ್ ರೇಷಿಯೋ ಅವೈಲೇಬಲ್ 14 and 20 mm. There are two standard ratio available based on thickness of the D ಅಂತ thickness of the D ಅಂದರೆ thickness D ನಾವು thickness ನಾವು D ಅಂತ ಕರಿಬೋದು. ಟೈಪ್ಸ್ ಆಫ್ ಎ ಲೈನ್ ಥಿಕ್ನೆಸ್ D is equal to H divided by 14. ಇದು ನೋಡ್ರಿ ಡಿಪೆಂಡಿಂಗ್ ಅಪಾನ್ ದಿ ನಾವು ಲೆಟ್ರು ಬರೆಯೋದ್ರ ಮೇಲೆ ಹೋಗುತ್ತೆ, ಟೈಟ್ಲ್ ಬರೆಯೋದ್ರ ಮೇಲೆ ಹೋಗುತ್ತೆ, ಅಲ್ಲಿ ಸ್ಪೇಸ್ ಮೇಲೆ ಹೋಗುತ್ತೆ, ಇದ್ರ ಮೇಲೆ ಹೋಗುತ್ತೆ. ಟೈಪ್ ಬಿ ಲೈನ್ ಥಿಕ್ನೆಸ್ D H divided by 10. ಅದು 10, ಇದು 14, ಇದು 10. ರೆಕಮೆಂಡೆಡ್ ಸೈಜ್ ಆಫ್ ಲೆಟರ್ ಆ್ಯಂಡ್ ನಂಬರ್ಸ್. ರೆಕಮೆಂಡೆಡ್ ಸೈಜ್ ಆಫ್ ಲೆಟರ್ ಆ್ಯಂಡ್ ನಂಬರ್ಸ್ ಅಂತಂದರೆ ನೋಡ್ರಿ, ಡ್ರಾಯಿಂಗ್ ನಂಬರ್ ಇನ್ ಟೈಟಲ್ ಬ್ಲಾಕ್ ಆ್ಯಂಡ್ ಮೇನ್ ಟೈಟಲ್ ಲೆಟರ್ಸ್ ಡೊನೋಟಿಂಗ್ ಕಟಿಂಗ್ ಪ್ಲೇನ್, ಇದಕ್ಕೆಲ್ಲ ನಾವು 6 mm, 8 mm, 10 mm, 12 mm ಆ್ಯಂಡ್ 14 mm ವರೆಗೂ ಬಳಸ್ತೀವಿ. ಅಂದರೆ ಡ್ರಾಯಿಂಗ್ ನಂಬರ್ ಬರೆಯೋಕ್ಕೆ, ಇನ್ ಟೈಟಲ್ ಬ್ಲಾಕ್ ಬರೆಯೋಕ್ಕೆ, ಟೈಟಲ್ ಅಂದರೆ ಹೆಸರು ಆ್ಯಂಡ್ ಮೇನ್ ಟೈಟ್ಲು ಸಬ್ ಟೈಟಲ್ ಬರೆಯೋಕ್ಕೆ, ಲೆಟರ್ಸ್ ಡೊನೇಟಿಂಗ್ ಅಂದರೆ ಲೆಟರ್ಗಳು ಬರೆಯೋಕ್ಕೆ, ಲೆಟರ್ಸ್ ಡೊನೇಟಿಂಗ್ ಕಟಿಂಗ್ ಪ್ಲೇನಲ್ಲಿ ನಾವು 6 mm, 8 mm, 10 mm, 12 mm ಆ್ಯಂಡ್ 14 mm ವರೆಗೂ ಬಳಸ್ತೀವಿ. ಆಮೇಲೆ ಸಬ್ ಟೈಟಲ್ ಬರೆಯೋಕ್ಕೆ, ಸಬ್ ಟೈಟಲ್ ಆ್ಯಂಡ್ ಹೆಡ್ಡಿಂಗ್ ಬರೆಯೋಕ್ಕೆ, ಸಬ್ ಟೈಟಿಂಗ್ ಆ್ಯಂಡ್ ಹೆಡ್ಡಿಂಗ್ ಬರೋಕ್ಕೆ 3 mm, 4 mm, 5 mm ಆ್ಯಂಡ್ 6 mm ವರೆಗೂ ಬಳಸ್ತೀವಿ. ಆಮೇಲೆ ನೋಟ್ಸ್ ಆ್ಯಂಡ್ ಡೈಮೆನ್ಷನ್ ಬರೋಕ್ಕೆ 2 mm, 3 mm, 4 mm ಆ್ಯಂಡ್ 5 mm ಎಲ್ಲ ನಾವು ಲೆಟರ್ದ ಸೈಜು ಬಳಸ್ತೀವಿ. ಇಲ್ಲಿದೆ ಸ್ಪೇಸ್ ಬಿಟ್ವೀನ್ ದ ಕ್ಯಾರೆಕ್ಟರ್ ಅಂತ ಇದೆ. ಇಲ್ಲಿದೆ ಈ ಚಿತ್ರದಲ್ಲಿ ತೋರಿಸ್ದಂಗೆ ಸ್ಪೇಸ್ ಬಿಟ್ವೀನ್ ದ ಕ್ಯಾರೆಕ್ಟರ್. ಈಗ ನೋಡಿದ್ರೆ ಗೊತ್ತಾಗುತ್ತೆ ಎ ಅಂದರೆ ಏನು. ಎ ಅಂದರೆ ಸ್ಪೇಸ್ ಬಿಟ್ವೀನ್ ದ ಕ್ಯಾರೆಕ್ಟರ್. ಎ ಅಂದರೆ ಇಲ್ಲಿದೆ ಸ್ಪೇಸ್ ಬಿಟ್ವೀನ್ ದ ಕ್ಯಾರೆಕ್ಟರು. ಆಮೇಲೆ ಸ್ಪೇಸಿಂಗ್ ಬಿಟ್ವೀನ್ ದ ಬೇಸ್ ಲೈನ್, ಸ್ಪೇಸಿಂಗ್ ಬಿಟ್ವೀನ್ ದ ಬಿ ಲೈನ್, ಸ್ಪೇಸಿಂಗ್ ಬಿಟ್ವೀನ್ ದ ಬೇಸ್ ಲೈನ್ಗೆ ಸ್ಪೇಸ್ ಎಷ್ಟು ಇರಬೇಕು ಅಂದರೆ ಇಲ್ಲಿ ಬಿ ಅಂತಿದೆ. ಬಿ ನೋಡಿದ್ರೆ ಗೊತ್ತಾಗುತ್ತೆ ಸ್ಪೇಸಿಂಗ್ ಒಂದು ಲೈನಿಂದ ಇನ್ನೊಂದು ಲೈನ್ಗೆ, ಒಂದು ಲೈನಿಂದ ಇನ್ನೊಂದು ಲೈನ್ಗೆ ಬಿ ಇದು ಸ್ಪೇಸಿಂಗ್ ಬಿಟ್ವೀನ್ ಅದು ನೀವು ಡಿಪೆಂಡಿಂಗ್ ಬಂದು ಲೆಟರ್ ಬರೆಯೋದ್ರ ಮೇಲೆ ಹೋಗುತ್ತೆ. ಸ್ಪೇಸಿಂಗ್ ಬಿಟ್ವೀನ್ ದ ವರ್ಡ್ಸ್ ಸಿ ಎಲ್ಲೈತೆ ನೋಡ್ರಿ. ಸ್ಪೇಸಿಂಗ್ ಬಿಟ್ವೀನ್ ದ ವರ್ಡ್ಸ್ ಒಂದು ವರ್ಡು ಮತ್ತು ಇನ್ನೊಂದು ಮಧ್ಯೆ ಎಷ್ಟು ಸ್ಪೇಸ್ ಬಿಟ್ವೀನ್ ದ ವರ್ಡ್ಸ್ ಇಲ್ಲಿರುತ್ತೆ. ಡಿಪೆಂಡಿಂಗ್ ಅಂದ್ರೆ ಇವರ ಡ್ರಾಯಿಂಗ್ ಶೀಟ್ನಲ್ಲಿ ಯಾವ ರೀತಿ ನೀವು ಹಾಕ್ತಿರೋ ಅದ್ರ ಮೇಲೆ ಆಗುತ್ತೆ. ಆಮೇಲೆ ಲೆಟರ್ ಥಿಕ್ನೆಸ್ ಎಷ್ಟಿರ್ಬೇಕಂತ ಡಿ ಅಂತ ಇದೆ. ಇಲ್ಲಿ ಲೆಟರ್ ಥಿಕ್ನೆಸ್ ಎಷ್ಟಿರಬೇಕು ಅಂತ ಇದೆ. ಡಿಪೆಂಡಿಂಗ್ ಬಂದು ಇವರ ಡ್ರಾಯಿಂಗ್ ಹಾಕ್ತಿರಲ್ಲ ಅದ್ರ ಮೇಲೆ ಹೋಗುತ್ತೆ. ಈಗ ನಾವು ಸಿಂಗಲ್ ಸ್ಟ್ರೋಕ್ ಅಂದರೆ ಸಿಂಗಲ್ ಸ್ಟ್ರೋಕ್ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಸಿಂಗಲ್ ಸ್ಟ್ರೋಕ್ ಯಾವ ರೀತಿ ಇರುತ್ತೆ ತೊಗೊಂಡ್ರೆ ಸಿಂಗಲ್ ಸ್ಟ್ರೋಕ್ ಈ ರೀತಿ ಇರುತ್ತೆ. ಇದು ಸಿಂಗಲ್ ಸ್ಟ್ರೋಕ್. ದ ಸಿಂಗಲ್ ಸ್ಟ್ರೋಕ್ ವರ್ಟಿಕಲ್ ಲೆಟರ್ ಆಫ್ ದಿ 7:5 ರೇಷಿಯೋ ಎಷ್ಟಿದೆ 7:5 ನೋಡ್ರಿ. ಇದು 7 ಅಂದರೆ 35 mm ಇರುತ್ತೆ. ಇದು ಒಂದು ಬಾಕ್ಸ್ ಇದೆಯಲ್ಲ, ಈ ಸಣ್ಣ ಬಾಕ್ಸ್ಗಳು ಇದು 5 mm ಬಾಕ್ಸಲ್ಲಿ ಹಾಕಿರ್ತೀವಿ. ಇದು
7:5 ಅಂದರೆ ಇದು 35 mm, ಇದು 25 mm, 35 mm, 25 mm, 35 mm, 25 ಈ ಥರ 7:5 ಅಂತಾರೆ ಇದಕ್ಕೆ. ಇದು ಲೆಟ್ರ್ ಇದನ್ನು 7:5 ಇದೆ, 7:6 ಇದೆ. ಇದು ಒಂದು ಮಾತ್ರ 7:6, ಸಾರಿ ಇದು 7:5, ಇದನ್ನು 7:1 ಇದೆ ನೋಡ್ರಿ. 7:1 ಇದು 7:5, 7:5 ಇದು ಒಂದೇ ಇರೋದ್ರಿಂದ ಅದಕ್ಕಾಗಿ 7:1 ಬರುತ್ತೆ. ಇಲ್ಲಿ ಎಲ್ಲವೂ 7:5. ಇದು ವರ್ಟಿಕಲ್ ಲೈನ್, ಸಿಂಗಲ್ ಸ್ಟ್ರೋಕ್ ಇನ್ ವರ್ಟಿಕಲ್ ಲೈನ್. ಇದು ಸಿಂಗಲ್ ಸ್ಟ್ರೋಕ್ ಇನ್ ನಂಬರ್ಸು ವರ್ಟಿಕಲ್ ಲೈನ್ ಆಗಿರುತ್ತೆ. ಇನ್ಕ್ಲೈನೇಷನ್ ಅಂದರೆ ನೋಡ್ರಿ ಸಿಂಗಲ್ ಸ್ಟ್ರೋಕ್ ಇನ್ಕ್ಲೈನೇಷನ್ ಲೆಟ್ರ್ ಇದು ಬಂದ್ಬಿಟ್ಟು ಅದೇ ಹೇಳಿದ್ನಲ್ಲ 15 ಡಿಗ್ರಿ ಹಿಂಗೆ ಬೆಂಡ್ ಆಗಿರುತ್ತೆ, ಓರೆ ಆಗಿರುತ್ತೆ ಅಂತ ಹೇಳಿದ್ನಲ್ಲ. ಇದು ನೋಡ್ರಿ 15 ಡಿಗ್ರಿ ಈ ಥರ ಬೆಂಡ್ ಆಗಿರುತ್ತೆ. 75 ಡಿಗ್ರಿ ಈ ಕಡೆಯಿಂದ 75 ಡಿಗ್ರಿ, ಈ ಕಡೆಯಿಂದ 15 ಡಿಗ್ರಿ ನೋಡ್ರಿ. ಇದು ಸಿಂಗಲ್ ಸ್ಟ್ರೋಕ್, ಇದನ್ನು ಸಿಂಗಲ್ ಸ್ಟ್ರೋಕ್ 7:5 ನೋಡ್ರಿ. ಇದನ್ನು ನಂಬರ್ಸು, ಇದನ್ನು ಸಿಂಗಲ್ ಸ್ಟ್ರೋಕ್ ಇನ್ ಇನ್ಕ್ಲೈನೇಷನ್. ಓಕೆನಾ? ಇದು ಲೆಟ್ರಿಂಗ್ ಆಯಿತು. ಲೆಟ್ರಿಂಗಲ್ಲಿ ನಾವೀಗ ನೋಡ್ರಿ ಇಲ್ಲಿ ಈ ಲೆಟ್ರಿಂಗಲ್ಲಿ ಕೆಲವೊಂದು ಓಲ್ಡ್ ರೋಮನ್ ಸ್ಟೈಲ್ ನಾವು ಜಾಸ್ತಿ ಉಪಯೋಗಿಸೋದು, ಓಲ್ಡ್ ರೋಮನ್ ಸ್ಟೈಲ್ ಉಪಯೋಗಿಸೋದು. ಯಾವುದೋ ಜಾಸ್ತಿ ಯೂಸ್ ಮಾಡೋದು ಯಾವುದು? ಓಲ್ಡ್ ರೋಮನ್ ಸ್ಟೈಲು ಯೂಸ್ ಮಾಡೋದು ನೋಡ್ರಿ. ಕ್ಯಾಥೋಲಿಕ್ ಲೆಟ್ರಿಂಗ್ ಯಾವುದು? ಎಲಿಮೆಂಟ್ರಿ ಸ್ಟ್ರೋಕ್, ಅದು ಇವೆನ್ ಬಿಡ್ತು ನೋಡ್ರಿ. ಮಾಡಲು ಸ್ಟೈಲ್ ಇದನ್ನೇ ನಾವು ಯೂಸ್ ಮಾಡೋದು ಈಗ ಕಾಮನ್ ಆಗಿ ಎಲ್ಲ ಕಡೆ ಇದನ್ನೇ ಯೂಸ್ ಮಾಡೋದು ನಾವು. ರೋಮನ್ ಸ್ಟೈಲ್ ಅಂತಾರೆ, ರೋಮನ್ ಸ್ಟೈಲು. ನಮ್ಮ ಇಟಾಲಿಕ್ ಅಂದರೆ ಹಿಂಗೆ ಸ್ವಲ್ಪ ಓರೆ ಆಗಿರುತ್ತೆ ಇದು ನೋಡ್ರಿ. ಇದು ಇಟಾಲಿಕ್ ಓರೆ ಆಗಿರುತ್ತೆ. ಇದನ್ನು ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲೆಲ್ಲ ಲೆಟ್ರ್ ಹೈಟು ಅದೆಷ್ಟಿರಬೇಕು, ಸ್ಪೇಸಿಂಗ್ ಬಿಟ್ವೀನ್ದು ಪ್ರತಿಯೊಂದು ಇಲ್ಲಿ ಒಂದು ಚಾರ್ಟ್ ಇದೆ. ಆ ಚಾರ್ಟ್ ನೋಡಿ ನೀವು ಮಾಡ್ಕೋಬೋದು. ಆಮೇಲೆ ಟೈಟಲ್ ಬಾಕ್ಸ್ ಫಾರ್ ಡ್ರಾಯಿಂಗ್ ಪೇಪರ್, ಬಾಕ್ಸ್ ಬರಲಿ. ಟೈಟಲ್ ಯಾವ ರೀತಿ ಬರಬೇಕು? ನೇಮ್ ಆಫ್ ದಿ ಮೇನ್ ಟೈಟಲ್, ನೇಮ್ ಆಫ್ ದಿ ನೈನ್ ಟೈಟಲ್, ಸಬ್ ಟೈಟಲು, ರೋಲ್ ನಂಬರು, ಸೀಟ್ ನಂಬರು, ಆಮೇಲೆ ಡ್ರಾಯಿಂಗ್ ನಂಬರು, ಕಾಮೆಂಟ್ಸ್ಡು, ಇನ್ಕ್ಲೋಸ್ಡು, ಟೈಮ್ ಟೇಕನ್ನು, ಟೈಮ್ ಅಲಾಟೆಡ್, ಅದು ಎಷ್ಟೆಷ್ಟು ನಂಬರ್ ಬರೀಬೇಕಂತ ನೀವು ಡಿಪೆಂಡಿಂಗ್ ಅಪಾನ್ ಇದ್ರ ಮೇಲೆ ಹೋಗುತ್ತೆ. ಇದು ಈಗ ನಾವು ಲೆಟ್ರಿಂಗ್ ಬಗ್ಗೆ ಸಿಂಗಲ್ ಸ್ಟ್ರೋಕು, ಡಬಲ್ ಸ್ಟ್ರೋಕು, ಸಿಂಗಲ್ ಸ್ಟ್ರೋಕ್ ಎಷ್ಟೇ ತೋರಿಸಿದ್ದಾರೆ, ಡಬಲ್ ಸ್ಟ್ರೋಕ್ ಬೇಕಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು, ನಮಸ್ತೆ. ಟು ಬಿ ಕಂಟಿನ್ಯೂಡ್ ಇನ್ ನೆಕ್ಸ್ಟ್ ವಿಡಿಯೋ.